ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಡಾಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಡೇ 2 ಓಕೆನಾ. ಎಲ್ರಿಗೂ ಫಸ್ಟು ನಮಗೆ ಏನು ಖುಷಿ ವಿಚಾರ ಅಂದರೆ ಅಯೋಧ್ಯೆಯಲ್ಲಿ ಇವತ್ತು ರಾಮ ಮಂದಿರದಲ್ಲಿ ಪೂಜೆ ಆಗ್ತಾ ಇದೆ ಓಕೆನಾ. ಅದು ನಮ್ಗೊಂದು ಗುಡ್ ನ್ಯೂಸ್. ತುಂಬ ವರ್ಷದಿಂದ ಪ್ರಯತ್ನ ಪಟ್ಟಿದ್ರು ಸಹ ಆಗಿರಲಿಲ್ಲ, ಬಟ್ ಆದರೆ ಈ ವರ್ಷದಲ್ಲಿ ಓಕೆನಾ ಒಂದು ಹ್ಯಾಪಿ ನ್ಯೂಸ್ ಅಂತಲೇ ಹೇಳ್ಕೊಬೋದು ನಾವು ಓಕೆನಾ. ನಾನು ಈಗ ನೀಟಾಗಿ ಫ್ರೆಶ್ ಆಗಿ ನಾನು ದೇವಸ್ಥಾನಕ್ಕೆ ಹೋಗಬೇಕು ಓಕೆನಾ. ಯಾರ್ಯಾರೆಲ್ಲ ನಮ್ಮ ಆಂಜನೇಯನ ಭಕ್ತರಿದ್ದೀರೋ ಎಲ್ಲರೂ ಈ ವಿಡಿಯೋದಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಓಕೆನಾ. ನಿನ್ನೆ ಹಾಕಿರೋ ವಿಡಿಯೋದಲ್ಲಿ ಒಂದು ಕಮೆಂಟ್ ಬಂದಿತ್ತು, ಬ್ರೋ ನನಗೆ ಸ್ವಲ್ಪ ವುಡನ್ ಸೆಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡಿ. ಆ ಮೂಲಕ ನಾಲ್ಕು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ನೋಡ್ಬೋದು, ನಾನು ನಮ್ಮ ರೇಗ್ದಾರು ಮತ್ತು ಧೂಮ ಜೊತೆನ ಈಚೆಗೆ ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಆರಾಮಾಗಿ ಸ್ವಲ್ಪ ಬ್ರೀಡಿಂಗ್ ಆಗೋದಕ್ಕೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ. ಹಾಗೆ ಎಲ್ಲ ಅಕ್ಕಿಗಳು ಗೂಡಲ್ಲಿದೆ. ನಾನು ನನ್ನ ಧೂಮ ಮಾತ್ರ ನಿಮಗೆ ಹೇಳಿದ್ದೆ, ಆ ಅಕ್ಕಿನ ಮಾತ್ರ ನೀಟಾಗಿ ಸಿಂಗಲ್ ಹಾಕಿ ಪೂರ್ತಿ ಮನೆ ಮೇಲೆ ಅಕ್ಕಿ ಫಿನಿಶ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅದನ್ನು ಚೌರಿ ಬಾಕ್ಸ್ ಒಳಗೆ ಬಿಟ್ಟಿದ್ದೀನಿ ಓಕೆನಾ. ಬೆಳಗ್ಗೆ ಹಾಕಿರೋದು ಅಕ್ಕಿನ ಓಕೆನಾ. 9 ಗಂಟೆಲಿ ಹಾಕಿದ್ದು, ಈಗ ಇನ್ನೂ 10 ಗಂಟೆ, ಇನ್ನೂ ಒಂದು 11:30 ತನಕ ಅಕ್ಕಿ ಚೌರಿ ಬಾಕ್ಸ್ ಒಳಗೆ ಇರುತ್ತೆ. ಆಮೇಲೆ ಇಳಿಸ್ಕೊಂಡ್ಬಿಡ್ತೀನಿ, ಜಾಸ್ತಿ ಹೊತ್ತು ಬಿಡೋಕ್ಕೋಗಲ್ಲ. ಬನ್ನಿ ಮೇಲ್ಗಡೆ ಹೋಗಿ ವುಡನ್ ಸೆಟ್ ಅಂದರೆ ಯಾವ ಥರ ಏನು ಮಾಡಬೇಕು ಅನ್ನೋದೆಲ್ಲ ನಿಮಗೆ ಪೂರ್ತಿ ತಿಳಿಸ್ಕೊಡ್ತೀನಿ. ಓಕೆ, ಈಗ ಮೇಲೆ ಬಂದಿದ್ದೀನಿ. ನೀವು ನೋಡ್ಬೋದು ಒಂದು ಜಾಲ್ ಬಾಕ್ಸ್ ಇದೆ, ಅಂದರೆ ಮೇಲ್ಗಡೆ ಸಿಂಗಲ್ ಬಿಟ್ಕೊಳ್ಳೋ ಥರ ಬಿಟ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಪಟಗಳೇನಾರು ಜಾಸ್ತಿ ಇದ್ದರೆ ಅಲ್ಲಿ ಬಿಟ್ಕೊಬೋದು ಆರಾಮಾಗೆ ಓಕೆನಾ. ವುಡನ್ ಸೆಟ್ ಮೇಯ್ನ್ ಅಂದರೆ ಏನು ಅಂದರೆ ಎಲ್ಲ ಅಕ್ಕಿಗಳು ಕೆಲವು ಒಂದೊಂದು ಸಿಂಗಲ್ ವುಡನ್ಗಾಗುತ್ತೆ, ಡಬಲ್ ವುಡನ್ಗಾಡುತ್ತೆ, ಆ ಥರ ಅಕ್ಕಿಗೆ. ಈಗ ನೋಡಿ, ಈಗ ಟೂರ್ನಿಮೆಂಟ್ ಈಗ ಒಂದು 15ನೇ ತಾರೀಕು ಆ ಥರ ಇರುತ್ತೆ ಓಕೆನಾ. ನೀವು ಏನು ಮಾಡಬೇಕು ಅಂದರೆ ಫಸ್ಟ್ನೇ ದಿನದಿಂದ ಅಕ್ಕಿ ಇವತ್ತು ಮೊದಲನೇ ದಿವಸ ಬಿಟ್ಟಿರ್ತೀರಾ, ಅದಾದಮೇಲೆ ಅಕ್ಕಿಗೆ 2 ದಿವಸ ರೆಸ್ಟ್ ಕೊಡ್ತೀರಾ. ಈಗ ನೀಟಾಗಿ ಚೌರಿ ಬಾಕ್ಸ್ ಒಳಗೆ ಬೆಳಗ್ಗೆಯಿಂದ ಬೆಳಗ್ಗೆ 2 ಅವರು, ಸಾಯಂಕಾಲ 2 ಅವರು ನೀಟಾಗಿ ಪಳಗಿಸ್ತೀರಾ. ಅಕ್ಕಿನ ಚಕ್ಕರಿಗೆ ಬಿಡಲ್ಲ, ರೆಸ್ಟ್ ಕೊಡ್ತೀರಾ. ಒಂದು ದಿವಸ ಆಡಿ ಅದೆಷ್ಟೋ ಥರ ಆಗಿರಲಿ, ಆಡಿ ಇಳ್ದಾದ್ಮೇಲೆ ಅಕ್ಕಿಗೆ 2 ದಿವಸ ನೀಟಾಗಿ ರೆಸ್ಟ್ ಕೊಡ್ತೀರಿ. ಯಾವ ಥರ ರೆಸ್ಟ್ ಕೊಡ್ತೀರಾ ಅಂದರೆ ಅಕ್ಕಿನ ಫಸ್ಟು ಚೌರಿ ಬಾಕ್ಸ್ ಒಳಗೆ ಹಾಕ್ಕೊಬೇಕು, ಕೈ ಉಡನ್ ಥರ ಮಾಡ್ಕೊಬೇಕು. ಯಾವುದು ಕೈ ಉಡನ್ ಅಂದರೆ ಅಕ್ಕಿಗೆ 2 ದಿವಸದಿಂದ ಬಿಟ್ಟಿರಲ್ಲ ನೀವು. ಏನಾಗಿರುತ್ತೆ ಅಂದರೆ ಅಕ್ಕಿ ರೆಕ್ಕೆ ಫ್ರೀ ಇರಲ್ಲ. ಅದನ್ನು ನೀವು ರೆಕ್ಕೆ ಏನಾರು ಅಗ್ಲಿಸ್ದಾಗ ಅದು ಫ್ರೀ ಇರಲ್ಲ ಓಕೆನಾ, ಎಳ್ದಂಗೆ ಆಗ್ತಾ ಇರುತ್ತೆ. ಅದಕ್ಕೆ ಅದನ್ನು ಫಸ್ಟ್ ಫ್ರೀ ಮಾಡ್ಕೊಬೇಕು. ಯಾವ ಥರ ಫ್ರೀ ಮಾಡ್ಕೊಳ್ಳೋದು ಅಂದರೆ ಅಕ್ಕಿನ ಕೈಲಿ ಹಿಡ್ಕೊಂಡು ನೀವು ರೆಕ್ಕೆ ಬಡಿಸೋದು ಓಕೆನಾ, ಇಲ್ಲಾಂದರೆ ನೀರಲ್ಲಿ ಅಕ್ಕಿಗೆ ನೀವೇ ರೆಕ್ಕೆ ಬಡಿಸಿ ಫ್ರೀ ಮಾಡೋದು ಆ ಥರ ಫ್ರೀ ಮಾಡಿ. ಅಕಸ್ಮಾತ್ ನಿಮ್ದೇನಾದ್ರು ದೊಡ್ಡ ಲಾಫ್ಟ್ ಇತ್ತು ಅಂದ್ರೂ ಸಹ ಆಗ ನಿಮ್ಗಿನ್ನೂ ಯೂಸ್ ಆಗುತ್ತೆ. ಆಗ ಆರಾಮಾಗಿ ಇನ್ನೇನು ಅಂದರೆ ಜಾಲ್ ಬಾಕ್ಸ್ ಒಳಗೆ ಪೂರ್ತಿ ಬಿಟ್ಟು ಆ ಕಡೆಯಿಂದ ಈ ಕಡೆಗೆ ನೀವು ಆಡಿಸ್ಕೊಂಡು ರೆಕ್ಕೆನ ಫ್ರೀ ಮಾಡ್ಕೊಂಡು ಕೈ ಉಡನ್ನ ಮಾಡ್ಕೊಬೋದು ನೀವು ಓಕೆನಾ. ಈಗ ನಾನು ಇದರಲ್ಲಿ ಸ್ವಲ್ಪ ಚಿಕ್ಕ ಕೆಜಿ ಇರೋದ್ರಿಂದ ನಾನೇ ಕೈಯಲ್ಲಿ ರೆಕ್ಕೆನ ಬಡಿಸಿ ನೀಟಾಗಿ ಫ್ರೀ ಮಾಡಿ ಉಡನ್ನೊಳಗೆ ಹಾಕಿದ್ದೀನಿ. ಇನ್ನು 1.5 ಅವರು ಬಿಟ್ಟು ಅಕ್ಕಿಗೆ ಸ್ವಲ್ಪ ಏನು ಫುಡ್ ಕೊಡಬೇಕೋ ಆ ಥರ ಏನು ಫುಡ್ ಮೇಂಟೈನ್ ಮಾಡ್ತೀವಿ ಅದನ್ನು ಫುಡ್ ಕೊಡ್ತೀನಿ. ಅದಾದಮೇಲೆ ಏನಾಗುತ್ತೆ ಅಂದರೆ 2 ದಿವಸದಲ್ಲಿ ಅಕ್ಕಿಗೆ ದಮ್ ಏನು ಖಾಲಿ ಆಗಿರುತ್ತೋ ಸ್ವಲ್ಪ, ಅಂದರೆ ಬಾಡಿಲಿ ಸ್ಟ್ಯಾಮಿನಾ ಅನ್ನೋದು ಇರಲ್ಲ. ಏಕೆಂದರೆ ಆರ್ಬಿಟ್ಟಿರುತ್ತೆ, ಖಾಲಿ ಮಾಡ್ಕೊಂಬಿಟ್ಟಿರುತ್ತೆ ಪೂರ್ತಿ. ಅಕ್ಕಿ ಲೋಡ್ ಹಾಕಿ ಆರಿರೋದ್ರಿಂದ ಅಕ್ಕಿ ಮೈಲಿ ಏನೂ ಇರಲ್ಲ. ಅದಕ್ಕೋಸ್ಕರ ಅದಕ್ಕೆ ಮತ್ತೆ ವಿಟಮಿನ್ ಬಂದು ಸ್ಟ್ಯಾಮಿನಾ ಬರಬೇಕು ಅಂದರೆ ಅದಕ್ಕೆ ದೊಡ್ಡ ಮೇವು ಥರ, ಆಮೇಲೆ ಈ ಡ್ರೈ ಫ್ರೂಟ್ಸು ಎಲ್ಲ ಕೊಡಬೇಕಾಗುತ್ತೆ. ಅದು ಕೊಡೋದ್ರಿಂದ ಅಕ್ಕಿಗೆ ಸ್ವಲ್ಪ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಮತ್ತೆ ನೀವು ನೆಕ್ಸ್ಟ್ ಇನ್ನೇನು ಇವತ್ತು 4ನೇ ದಿವಸ ಬಿಡ್ತಾ ಇದ್ದೀರಾ ಓಕೆನಾ. ಫಸ್ಟ್ನೇ ದಿವಸ ಬಿಟ್ಟಿರ್ತೀರಾ, ಮತ್ತೆ ಸೆಕೆಂಡ್ ಥರ್ಡ್ ಗ್ಯಾಪ್ ಇರುತ್ತೆ. 4ನೇ ದಿವಸ ಬಿಡಬೇಕಾದ್ರೆ ಅಕ್ಕಿಗೆ ಬಾಲ ಕಟ್ಟಿ ಬಿಡಬೇಕಾಗುತ್ತೆ. ಸೆಂಟ್ರ್ ಬಾಲ ಲಾಕಾರ ಮಾಡೋ ಸೇರಿ, ಇಲ್ಲ ಕುಚ್ಚು ಬಾಲನಾರ ಸೇರಿ, ಕಡ್ಡಿ ಬಾಲ. ಮೇಯ್ನ್ ಕುಚ್ಚು ಬಾಲ ಇಲ್ಲಾಂದರೆ ಕಡ್ಡಿ ಬಾಲ. ಸೆಂಟ್ರ್ ಬಾಲ ಅವಶ್ಯಕತೆ ಇರಲ್ಲ. ಅಕಸ್ಮಾತ್ ಏನಾರ ಲ್ಯಾಂಡಿಂಗಲ್ಲಿ ಪ್ರಾಬ್ಲಮ್ ಇದ್ದು ಏರ್ಔಟ್ ಆಗಿಲ್ಲ ಅಂದರೆ ಮಾತ್ರ ಸೆಂಟ್ರ್ ಬಾಲ ಕಟ್ಟಿ ಓಕೆನಾ. ಇಲ್ಲ ಅಂದರೆ ಕುಚ್ಚು ಬಾಲ ಕಡ್ಡಿ ಬಾಲ ಕಟ್ಕೊಳ್ಳೋದ್ರಿಂದ ಆರಾಮಾಗೆ ಅಕ್ಕಿ ಟೈಮಿಂಗ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳುತ್ತೆ ಓಕೆನಾ. ಆ ಥರ ಟ್ರೈನ್ ಮಾಡ್ಕೊತ ನೀವು ಡೈಲಿ ವುಡನ್ ಸೆಟ್ ಮಾಡ್ಕೊತಾ ಬರಬೇಕು. 15ನೇ ತಾರೀಕು ಇರೋದಕ್ಕೆ ನೀವು ಈಗ 1ನೇ ತಾರೀಕಿಂದ 3ನೇ ತಾರೀಕುವರೆಗೂ, ಅಂದರೆ 1ನೇ ತಾರೀಕು ಬಿಟ್ಟು 4ನೇ ತಾರೀಕುವರೆಗೂ ಅಕ್ಕಿಗೆ ರೆಸ್ಟ್ ಕೊಟ್ಟು 4ನೇ ತಾರೀಕು ಬಿಡಬೇಕಾಗುತ್ತೆ. ಮತ್ತೆ 4ನೇ ತಾರೀಕು ಬಿಟ್ಟ ಆಮೇಲೆ ಅಕ್ಕಿಗೆ ರೆಸ್ಟ್ ಕೊಟ್ಟು 7ನೇ ತಾರೀಕು ಇಲ್ಲಾಂದರೆ 9ನೇ ತಾರೀಕು ಬಿಡಬೇಕಾಗುತ್ತೆ. ಮತ್ತೆ ನೀವು 9ನೇ ತಾರೀಕು ಬಿಟ್ಟ ಮೇಲೆ ಟೈಮಿಂಗ್ ನೋಟ್ ಮಾಡ್ಕೊಂಡು ನೀವು ನೋಟ್ ಮಾಡ್ಕೊತಾ ಬರಬೇಕು ಟೈಮಿಂಗು. ಓಕೆ, ಇನ್ಕ್ರೀಸ್ ಆಗಿದೆಯಾ, ಇಲ್ಲ ಅಕ್ಕಿಗೆ ಇನ್ನೂ ರೆಸ್ಟ್ ಹೇಳ್ತಾ ಇದೆಯಾ ಓಕೆನಾ. ಇವತ್ತು ಜಾಸ್ತಿ ಆಡಿ ಮತ್ತೆ 2 ದಿವಸ ರೆಸ್ಟ್ ಕೊಟ್ಟು ಬಿಟ್ಟ ಆಮೇಲೆ ಅಕ್ಕಿ ಟೈಮ್ ಜಾಸ್ತಿ ಮಾಡ್ಕೊಂಡಿದ್ಯಾ ಅನ್ನೋದೆಲ್ಲ ಪೂರ್ತಿ ನೋಡ್ಕೊಬೇಕು.
ಕಡ್ಡಿ ಬಾಲ ಕಟ್ಟಿ ಕುಚ್ಚು ಬಾಲ ಕಟ್ಟಿ ಬಿಡೋದ್ರಿಂದ ಏನಾಗುತ್ತೆ ಅಂದರೆ ಅಕ್ಕಿ ಮೈಯಲ್ಲಿ ದಮ್ ಕೂರಿಸುತ್ತೆ. ಓಕೆನಾ, ಅದಕ್ಕೋಸ್ಕರ ಅಷ್ಟೇ. ಈಗ ಪೂರ್ತಿ ರೆಡಿ ಮಾಡ್ಕೊತಾ ಇದ್ದೀನಿ, ನೋಡೋಣ. ಇದನ್ನ ಅದಕ್ಕೆ ಸಿಂಗಲ್ ಬಿಡೋದಕ್ಕೋಸ್ಕರ ಅಕ್ಕಿ ನೀಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಬಾಲನ ಇವತ್ತು ನಾಳೆ ಅಕ್ಕಿನ ಬಿಡಲ್ಲ, ನಾಡ್ದು ಅಕ್ಕಿಗೆ ಫುಲ್ ಅಂದರೆ ಕುಚ್ಚು ಬಾಲ ಕಟ್ಟಿ ಇಲ್ಲಾಂದರೆ ಕಡ್ಡಿ ಬಾಲ ಕಟ್ಟಿ ಅದು ಅಕ್ಕಿನ ಸ್ವಲ್ಪ ದೂರ ದಸ್ತ ಮಾಡಿ ಬರ್ತೀನಿ. ಆಗ ಅಕ್ಕಿದು ಸ್ವಲ್ಪ ಅಕ್ಕಿ ಬಾಯಿ ತೆಗಿಬೇಕು. ಓಕೆನಾ, ದಮ್ ಕೊರಬೇಕು ಅಂದರೆ ಅಕ್ಕಿ ಆಡಿ ಫುಲ್ ಸುಸ್ತಾಗಿ ಬಾಯಿ ತೆಗಿಯೋದ್ರಿಂದ ಆಗ ಅಕ್ಕಿಲಿ ನಿಮಗೆ ಗೊತ್ತಾಗುತ್ತೆ. ಆವಾಗ ಅಕ್ಕಿ ಪೂರ್ತಿ ಬಾಯಿ ತೆಗ್ದಾದ್ಮೇಲೆ ಏನು ಮಾಡಬೇಕು ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ, ಏನು ಕೊಡಬೇಕು ಅಕ್ಕಿಗೆ ಅನ್ನೋದನ್ನ. ಓಕೆನಾ, ಈ ಥರ ಅಕ್ಕಿಗೆ ಉಡನ್ನ ಸೆಟ್ ಮಾಡ್ಕೊತಾ ಬರಬೇಕು. ಕೆಲವು ಅಕ್ಕಿಗಳು 2 ಉಡನ್ಗಾಡುತ್ತೆ, 3 ಉಡನ್ಗಾಡುತ್ತೆ, ಆ ಥರ. ಇವತ್ತಾಡಿರೋ ಅಕ್ಕಿ ಏನಾದರೂ ಇವತ್ತಾಡಿದೆ ಮತ್ತೆ ಇನ್ನು 2 ದಿವಸ ಬಿಡ್ತೀರಾ, ಅಕ್ಕಿ ಎಷ್ಟು ಆಡಲಿಲ್ಲ, ಕಮ್ಮಿ ಆಡ್ತಾ ಇದೆ ಅಂದರೆ ಅಕ್ಕಿಗೆ ಎಫೆಕ್ಟ್ ಆಗ್ತಾ ಇದೆ, ಕೊಬ್ನಾಂಶ ಕರಗ್ತಾ ಇದೆ ದೇಹದಲ್ಲಿ. ಓಕೆನಾ, ಅದಕ್ಕೆ ಸ್ಟ್ಯಾಮಿನಾ ಸಾಲ್ತಾ ಇಲ್ಲ ಆರೋದಕ್ಕೆ ಅನ್ನೋದೊಂದು ತಿಳ್ಕೊಬೇಕಾಗುತ್ತೆ. ಆಗ ನೀವು ರೆಸ್ಟ್ ಕೊಡಬೇಕಾಗುತ್ತೆ. ಇಲ್ಲ ಅಂದರೆ ಈಗ ನೋಡಿ, ನಾವು ಡೈಲಿ ಕಂಟಿನ್ಯೂಸ್ ಆಗಿ ಆಡಿಸಿ ನಮ್ಮ ದುಮ್ಮನೆ ಸಹ ನೋಡ್ಕೊಳ್ಳಿ ಎಷ್ಟು ವೀಕ್ ಆಗಿದೆ ಅಂತ. ಓಕೆನಾ, ಈಗ ಅದು ಪೂರ್ತಿ ರೆಡಿ ಮಾಡ್ಕೊಬೇಕು. ಇದರಲ್ಲಿ ಒಂದು ಬುದ್ಧಿ ಸೇರಿ ಇಲ್ಲ ಅಂದರೆ ಅಕ್ಕಿ ಸುಸ್ತಾಗ್ಬಿಟ್ರೆ ಮನೆ ಮೇಲೆ ಕುತ್ಕೊಳ್ಳೋಕೆ ಬಂದಾಗ ಅಕಸ್ಮಾತ್ ಇನ್ನೊಂದೆರಡು ಚಕ್ಕರ್ ಹೋಗ್ಲಿ ಅಂತ ನಾವೇನಾರು ಇದ್ರಲ್ಲಿ ಓಡಿಸಿದ್ರೆ ಅದೇನು ಮಾಡುತ್ತೆ ಅಂದರೆ ಆ ಕಡೆ ಈ ಕಡೆ ಬಿಲ್ಡಿಂಗ್ ಮೇಲೆ ಕುತ್ಕೊಂಡ್ಬಿಡುತ್ತೆ. ಓಕೆನಾ, ಇದೊಂದು ಡಿಫಾಲ್ಟ್ ಇದೆ ಇದರಲ್ಲಿ. ಅದಕ್ಕೋಸ್ಕರ ಆ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ನೀಟಾಗಿ ಚೋರಿ ಬಾಕ್ಸ್ ಮೇಲೆ ಛತ್ರಿ ಮೇಲೆ ನೆನೆಸಿ 1 ವಾರ ಪೂರ್ತಿ ರೆಸ್ಟ್ ಕೊಡಬೇಕು ಅಂತಿದ್ದೆ. ಓಕೆನಾ, ಇನ್ನು 3 ದಿವಸ ಅಕ್ಕಿ ಪೂರ್ತಿ ಉಡನಲ್ಲೇ ಇರುತ್ತೆ ಅಂದರೆ. ಓಕೆನಾ, 3 ದಿವಸ ಉಡನ್ ಇದ್ಬಿಟ್ಟು ಇನ್ನು ಮಿಕ್ಕಿ ದಿವಸ ಅಕ್ಕಿನ ಚಕ್ಕರಿಗೆ ಬಿಟ್ಟು ಮತ್ತೆ ಉಡನ್ ಸೆಟ್ ಮಾಡ್ಕೊಬೇಕು. ಅದ್ರದ್ದು ಡೈಲಿ ವೀಡಿಯೋಸ್ ನಿಮಗೆ ಅಪ್ಡೇಟ್ ಕೊಡ್ಕೊತಾ ಹೋಗ್ತಾ ಇರ್ತೀನಿ ನಾನು, ಯಾವ ಥರ ಏನು ಮಾಡಬೇಕು. ಓಕೆನಾ, ಟೂರ್ನಿಮೆಂಟ್ ವೀಡಿಯೋಸ್ ತುಂಬ ಜನ ಕೇಳ್ತಾ ಇದ್ರು. ಟೂರ್ನಿಮೆಂಟ್ಗೆ ಇನ್ನೂ ತುಂಬ ಟೈಮ್ ಇದೆ. ಓಕೆನಾ, ಅದಕ್ಕೆ ನಾನು ಪೂರ್ತಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ, ಯಾವ ಥರ ಅಕ್ಕಿ ತಯಾರಿ ಮಾಡ್ಕೊಬೇಕು ಅನ್ನೋದನ್ನ ಪೂರ್ತಿ. ನಾನು ಪಟ ಮಾಡಿಸಿದ್ದೀನಿ, ಅದರಲ್ಲಿ ಒಂದು ಪಟ ಕಳ್ಕೊಂಡಿದ್ದೀನಿ. ಅದರಲ್ಲಿ ತುಂಬ ನಂಬಿಕೆ ಇತ್ತು ಆ ಪಟದಲ್ಲಿ ರಿಸಲ್ಟ್ ಬರುತ್ತೆ ಅಂತ. ಏನೂ ಮಾಡೋಕ್ಕಾಗಲ್ಲ, ಇನ್ನೂ ಟೈಮ್ ಇದೆ. ಫಸ್ಟು ಆಗಿರೋ ಇನ್ನೊಂದು ಪಟದ ಸಿಂಗಲ್ ಪಟದಲ್ಲಿ ನೋಡೋಣ ಅಕ್ಕಿ ಆಟ ಯಾವ ಥರ ಇದೆ ಅಂತ. ಅದಾದಮೇಲೆ ಅಕ್ಕಿ ಏನಾದ್ರು ರಿಸಲ್ಟ್ ಬಂದು ಕೈಗತ್ತೋ ಅಂದರೆ ಪಟ ಮಾಡ್ಸೋಣ. ಓಕೆನಾ, ಕಂಟಿನ್ಯೂಸ್ ಆಗಿ ಮಾಡ್ಸೋದು ಬೇಡ, ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡಿಸೋದ್ರಿಂದ ಪಟಗಳು ತುಂಬ ಚೆನ್ನಾಗಿ ಬರುತ್ತೆ. ಕಂಟಿನ್ಯೂಸ್ ಆಗಿ ಮಾಡಿಸಿದ್ರೆ ಅಷ್ಟೊಂದೇನು ಚೆನ್ನಾಗಿ ಬಿಡಲ್ಲ. ಓಕೆನಾ, ಇಷ್ಟ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.